ಬನ್ನಿ ಇವತ್ತೊಂದು ಬ್ರೇಕಿಂಗ್ ಸ್ಟೋರಿಯೊಂದಿಗೆ ಸುದ್ದಿಯನ್ನು ಪ್ರಾರಂಭ ಮಾಡ್ತೀನಿ. ಗೌರಿಬಿದನೂರಿನ ಕಥೆ ಇದು, ಶಾಲೆಯ ಅವ್ಯವಸ್ಥೆಯ ಕಥೆ. ಗೌರಿಬಿದನೂರು ಶಾಲೆಯ ಅವ್ಯವಸ್ಥೆ, ಅಧಿಕಾರಿಗಳ ನಿರ್ಲಕ್ಷ್ಯ. ಆದರ್ಶ ಶಾಲೆಯಲ್ಲಿ ಮಕ್ಕಳಿಗೆ ನರಕ ಬಾಧೆ ಆಗ್ತಾ ಇದೆ. ದುರ್ವಾಸನೆ ತುಂಬಿದ ಶೌಚಾಲಯಗಳಲ್ಲಿ ಹುಳುಗಳ ಕಾಟ ಹೆಚ್ಚಾಗಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ನೇತಾಡ್ತಾ ಇರುವಂತಹ ಫ್ಯಾನ್ಗಳು, ಹೊರಗೆ ಬಂದಂತಹ ವಿದ್ಯುತ್ ವೈರ್ಗಳು, ಅಬ್ಬಬ್ಬ, ಮೂಲೆ ಗುಂಪಾದ ಸರ್ಕಾರದ ಮಾತ್ರಿಗಳು. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆಲ್ಲ ಯಾರು ಹೊಣೆ ಹೀಗಂತ ಕೇಳ್ತಾ ಇದ್ದಾರೆ ಅಲ್ಲಿಯ ಸ್ಥಳೀಯ ಪೋಷಕರು, ಮುಖಂಡರು, ವಿದ್ಯಾರ್ಥಿಗಳು ಕೂಡ. ಯಾಕೆ ಅಂದ್ರೆ ಮೂಲೆ ಗುಂಪಾಗಿದೆ ಸರ್ಕಾರ ಕೊಟ್ಟಿರುವಂತಹ ಮಾತ್ರೆಗಳು. ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ನೀವು ವಿಜುವಲ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಆದರ್ಶ ವಿದ್ಯಾಲಯ ಗೌರಿಬಿದನೂರು. ಏನ್ ಪ್ರಾಬ್ಲಮ್ ಇಲ್ಲಿದು ತೋರಿಸ್ತಾ ಹೋಗ್ತೀವಿ ನಾವು. ಎಸ್, ನೀವು ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇದು ಗೌರಿಬಿದನೂರು ತಾಲೂಕಿನ ಕರೇಕಲ್ಲಹಳ್ಳಿಯಲ್ಲಿ ಇರುವಂತಹ ಆದರ್ಶ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಶಾಲಾ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಾಲೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ ಅಂತ ವಿದ್ಯಾರ್ಥಿಗಳು, ಪೋಷಕರು ಆರೋಪಿಸ್ತಾ ಇದ್ದಾರೆ. ಶಾಲೆಯ ದುರಸ್ತಿಗೆ ಅವ್ಯವಸ್ಥೆಗೆ ಯಾರ ಕಾರಣ? ಇನ್ಯಾರ ಕಾರಣ? ಅಧಿಕಾರಿಗಳ ಕಾರಣ. ಶಾಲೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ ಅಂತ ವಿದ್ಯಾರ್ಥಿಗಳ ಪೋಷಕರು ಆರೋಪಿಸ್ತಾ ಇದ್ದಾರೆ. ಶಾಲೆಯ ದುರಸ್ತಿಗೆ ಶಾಲಾ ಮುಖ್ಯಸ್ಥರು ಹಾಗೂ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಕೂಡ ದೂರಲಾಗ್ತಾ ಇದೆ. ಶಾಲಾ ಆವರಣದಲ್ಲಿ ಇರುವಂತಹ ಪ್ರಯೋಗಾಲಯವನ್ನ ತೆರೆದು ತಿಂಗಳುಗಟ್ಟಲೆ ಕಳೆದರೂ ಕೂಡ ಕೊಠಡಿಯ ಬಾಗಿಲುಗಳ ಮುಂದೆ ಗಿಡಗಂಟಿಗಳು ಬೆಳೆದು ನಿಂತಿರ್ತವೆ. ಆದರೆ ಯಾವುದೇ ತರದ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಇದೇ ಸಾಕ್ಷಿ. ಶೌಚಾಲಯಗಳನ್ನ ಸ್ವಚ್ಛಗೊಳಿಸದ ಕಾರಣ ದುರ್ವಾಸನೆ ಬರ್ತಾ ಇದೆಯಂತೆ. ಮಕ್ಕಳು ತರಗತಿಗಳಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶೌಚಾಲಯದ ಬಾಗಿಲುಗಳಲ್ಲಿ ಹುಳುಗಳು ಸೇರ್ಕೊಂಡಿದ್ದು, ಕೆಲವು ಕಡೆಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲದಾಗಿದೆ. ಅಲ್ಲದೆ ಶೌಚಾಲಯದ ಪರಿಕರಗಳು ಹಾಳಾಗಿವೆ. ಇದರಿಂದ ವಿದ್ಯಾರ್ಥಿಗಳು ಒಳಗೆ ಪ್ರವೇಶಿಸಲು ಸಾಧ್ಯವಾಗ್ತಾ ಇಲ್ಲ. ಶಾಲಾ ಕೊಠಡಿಗಳಲ್ಲಿ ಇರುವಂತಹ ಫ್ಯಾನ್ಗಳ ರೆಕ್ಕೆಗಳು ನೇತಾಡ್ತಾ ಇದ್ದಾವೆ. ಗೋಡೆಗಳಲ್ಲಿ ವಿದ್ಯಾರ್ಥಿಗಳ ಕೈಗೆ ಸಿಗುವಂತೆ ವಿದ್ಯುತ್ ಸ್ವಿಚ್ಗಳು ಹಾಳಾಗ್ತಾ ಇದೆ, ಅಂದ್ವಾ ಹಾಳಾಗೋಗಿದೆ. ಎಷ್ಟು ಕೋಟಿ ಬಜೆಟ್ ಖರ್ಚು ಮಾಡಿರೋದು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಂತಹ ನಿರ್ಲಜ್ಜ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ? ಶಾಲಾ ಕೊಠಡಿಗಳಲ್ಲಿರುವಂತಹ ಫ್ಯಾನ್ಗಳ ರೆಕ್ಕೆಗಳು ನೇತಾಡ್ತಾ ಇದೆ ಅಂತಂದ್ರೆ ಏನರ್ಥ? ಗೋಡೆಗಳಲ್ಲಿ ವಿದ್ಯಾರ್ಥಿಗಳ ಗೋಡೆಗಳ ಹತ್ರ ಹೋದ್ರೆ ವಿದ್ಯಾರ್ಥಿಗಳ ಕೈಗೆ ಸ್ವಿಚ್ ಸಿಗುತ್ತೆ, ಅಥವಾ ಅಲ್ಲಿ ಕೆಟ್ಟು ಹೋಗಿರುವಂತಹ ವಿದ್ಯುತ್ ತಂತಿಗಳು ಸಿಗ್ತವಂತೆ. ಪಟ್ಟಂತ ಯಾರಿಗಾರು ಕರೆಂಟ್ ಹೊಡಿತು, ಯಾರಾಗ್ತಾರೆ? ನಿಮ್ಮ ಮನೆ ಮಕ್ಕಳು ಓದ್ತಾ ಇರುವಂತಹ ಶಾಲೆಗಳು ಹೀಗೆ ಇದೆಯಾ? BO ನೇರವಾಗಿ ನಾನು BO ಅವ್ರನ್ನ ಕೇಳ್ತಾ ಇದ್ದೀನಿ, ನಿಮ್ಮ ಮನೆ ಮಕ್ಕಳು ಓದೋ ಶಾಲೆ ಹಿಂಗೆ ಇದೆಯಾ? ಗೋಡೆಗಳಲ್ಲಿ ವಿದ್ಯುತ್ಗಳು ಕೈಗೆ ಸಿಗ್ತಾ ಇದೆಯಂತೆ, ಸ್ವಿಚ್ಚು ಅಥವಾ ಕೆಟ್ಟು ಪಂಚರ್ ಆಗಿರುವಂತಹ ವೈರ್ಗಳು. ಎಂತಹ ಭಯಭೀತ ಸ್ಥಿತಿ ಸರ್ ಇದು. ಇದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಅಪಾಯ ಸಂಭವಿಸಿದ್ರೆ ಯಾರು ಹೊಣೆ ಅಂತ ಕೇಳ್ತಾ ಇದ್ದಾರೆ ಅಲ್ಲಿಯ ಪೋಷಕರು. ತಪ್ಪೇನಿದೆ? ಶಾಲಾ ಆಡಳಿತ ಮಂಡಳಿಯನ್ನ ಪ್ರಶ್ನಿಸಿದ್ರೆ, ಇದಲ್ಲದೆ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡಲಾಗ್ತಾ ಇದ್ದಂತಹ ಕಬ್ಬಿಣಾಂಶ ಮತ್ತು ಪೋಲಿಕ್ ಆಮ್ಲ ಮಾತ್ರೆಗಳನ್ನು ವಿತರಿಸದೆ ಸಂಗ್ರಹಿಸಿ ಇಟ್ಟುಕೊಂಡಿದ್ದಾರೆ. ಯಾರಿಗೆ ಕೊಡಕ್ಕೆ?
ಯಾರು ಕೊಡಕ್ಕೆ ಅಂತ. ಶಾಲೆಯಲ್ಲಿ ಸುಮಾರು 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದರಲ್ಲಿ ಅರ್ಧದಷ್ಟು ವಿದ್ಯಾರ್ಥಿನಿಯರು ಇದ್ದಾರೆ. ಶೌಚಾಲಯಗಳ ದುಸ್ಥಿತಿಯಿಂದಾಗಿ ಅವರು ತೀವ್ರ ತೊಂದರೆಗೊಳಗಾಗ್ತಾ ಇದ್ದಾರೆ. ಶಾಲೆಯಲ್ಲಿ ಕೆಲವು ಸಿಸಿ ಕ್ಯಾಮ್ರಾಗಳು ಕೆಟ್ಟು ನಿಂತಿದ್ದಾವೆ. UPS ಇಲ್ಲದೆ ಇರೋದ್ರಿಂದ, ವಿದ್ಯುತ್ ಇಲ್ಲದಿದ್ದಾಗ ಕ್ಯಾಮ್ರಾಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ದುರಸ್ತಿಗಾಗಿ ಅನುದಾನ ಬಂದಿಲ್ಲ ಅಂತ ಪ್ರಭರ ಮುಖ್ಯೋಪಾಧ್ಯಾಯಿನಿ ಗಂಗಾಂಬಿಕಾ ಅವರು ತಿಳಿಸ್ತಾ ಇದ್ದಾರೆ. ಕಳೆದ 7 ತಿಂಗಳಿನಿಂದ ನಮಗೆ ಸಂಬಳ ನೀಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಶೌಚಾಲಯದ ಸ್ವಚ್ಛತಾ ಸಿಬ್ಬಂದಿಗಳು. ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಮೇಲೆ. ಶಾಲೆಯ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಪ್ರಶ್ನಿಸಿದಾಗ ನನ್ನ ಗಮನಕ್ಕೆ ಬಂದಿಲ್ಲ ಅಂತಾರೆ. ಯಾಕೆ ನೀವು ಶಾಲೆಗಳಿಗೆ ಭೇಟಿ ಕೊಡಬೇಕು ಅನ್ನುವಂತಹದ್ದು ನಿಮ್ಮ ಆದ್ಯ ಕೆಲಸ ಅಲ್ವಾ? ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಏನರ್ಥ ಇದು? ಫೈನ್, ಈಡನ್ಸ್ ನ್ಯೂಸ್ ನಿಮ್ಮ ಮುಂದಗಡೆ ನಿಮ್ಮ ಗಮನಕ್ಕೆ ತರ್ತಾ ಇದೆ. ವಾಟ್ ನೆಕ್ಸ್ಟ್? ಏನು ಮಾಡ್ತೀರಿ? ಎಷ್ಟು ದಿನ ಬೇಕಾಗ್ತದೆ ಸರಿ ಮಾಡೋದಕ್ಕೆ? ಈಗ ತಿಳಿಯಿತು, 2 ದಿನಗಳಲ್ಲಿ ಸ್ವಚ್ಛತೆಗೊಳಿಸುವಂತೆ ಸೂಚನೆ ನೀಡುತ್ತೇನೆ ಅಂತ ಕೂಡ ತಿಳಿಸಿದಾರಂತೆ. ಅಧಿಕಾರಿಗಳ ಈ ಬೇಜವಾಬ್ದಾರಿತನದಿಂದ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ತಮ್ಮ ಪೋಷಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಯ ದುರಸ್ತಿಯನ್ನ ಸರಿಪಡಿಸಬೇಕು. ಇದು ಈಡನ್ಸ್ ನ್ಯೂಸಿನ ಆಗ್ರಹ, ಜೊತೆಗೆ ಅಲ್ಲಿಯ ಪೋಷಕರದ್ದು ಕೂಡ. ಬನ್ನಿ, ಸಂಪೂರ್ಣವಾಗಿ ಅಲ್ಲಿಯ ಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡ್ಕೊಂಡು ಬಂದ್ಬಿಡೋಣ. ಪ್ರತಿ ಹೈಸ್ಕೂಲ್ ಜವಾಬ್ದಾರಿ
ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಿ ತಾವು ಗೌರಿಬಿದನೂರು ತಾಲೂಕಿನ ಆದರ್ಶ ಶಾಲೆಯ ಕಳಪೆ ಕೆಲಸ ಅಥವಾ ನಿರ್ವಹಣೆಯಲ್ಲಿ ಇರುವಂತಹ ಅವ್ಯವಸ್ಥೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನನ್ನ ಗೌರಿಬಿದನೂರು ವರದಿಗಾರ. ಸರ್ ನಮಸ್ಕಾರ. ನಮಸ್ತೆ ಸರ್. ತಾವು ಏನು ವರದಿಯನ್ನ ಮಾಡಿದ್ದೀರಾ ಕೃಷ್ಣಮೂರ್ತಿ ಅವರೇ? ಈ ಶಾಲೆಯ ಸ್ಥಿತಿಯನ್ನ ಕಣ್ಣಾರೆ ಎಂಟೈರ್ ಕರ್ನಾಟಕ ನೋಡಿದೆ. BO ಹೇಳಿದ್ರು ನನಗೆ ಆ ಬಗ್ಗೆ ಗೊತ್ತೇ ಇರ್ಲಿಲ್ಲ ಅಂತ. ಇನ್ಸ್ಪೆಕ್ಷನ್ ಮಾಡ್ಬೇಕಾಗಿರೋದು ಅವ್ರ ಕೆಲಸ. ಆ ಕೆಲಸವನ್ನು ಇವತ್ತು ತಾವು ಮಾಡಿದಿರಿ. ನೀವು ಈ ಸುದ್ದಿ ಸಿಕ್ಕಿದ್ ಹೇಗೆ ಸರ್? ನಮಗೆ ಒಂದು ಪೋಷಕರ ಒಂದು ದೂರಿನ ಮೇರೆಗೆ ನಾವು ಶಾಲೆ ಪರಿಶೀಲನೆಗೆ ಅಂತ ಹೋದ್ವಿ ಸರ್. ಅಲ್ಲಿ ಹೋಗಿ ನೋಡಿದಾಗ ನಮಗೆ ಆ ವ್ಯವಸ್ಥೆಯನ್ನು ನೋಡ್ಬಿಟ್ಟು ನಮಗೆ ತುಂಬಾ ಒಂದ್ ರೀತಿ ಬಾಧಾಕರವಾದಂತ ಪರಿಸ್ಥಿತಿಯಲ್ಲಿ ಮಕ್ಕಳು ಅಲ್ಲಿ 496 ಜನ ಮಕ್ಕಳಿದ್ದಾರೆ, ಸ್ಟೂಡೆಂಟ್ಸ್. ಅದ್ರಲ್ಲಿ ಅರ್ಧ ಭಾಗದಷ್ಟು ಹೆಣ್ಣು ಮಕ್ಳು ಇದ್ದಾರೆ. ಅಲ್ಲಿ ಶೌಚಾಲಯ ಪರಿಸ್ಥಿತಿ ಹೇಗಿದೆ ಅಂತ ತಾವು ನೋಡಿದ್ರೆ ಅಲ್ಲಿ ಆ ಹೆಣ್ಣು ಮಕ್ಳ ಪರಿಸ್ಥಿತಿ ಅಂತೂ ವಿವರಣೆ ಮಾಡಕ್ಕೆ ಆಗಲ್ಲ. ಪಾಪ ಹೊರಗಡೆ ಹೋಗುವಂತ ಪರಿಸ್ಥಿತಿ ಇದೆ. ಇನ್ನೊಂದು ಅಲ್ಲೆಲ್ಲ ಇರುವಂತ ಸ್ವಿಚ್ ಬೋರ್ಡ್ ಅಲ್ಲಿ ವೈರ್ಗಳೆಲ್ಲಾನು ಕೆಳಗಡೆ ಇಳಿಜಾರು ಬಂದಿದಾವೆ, ಎಲ್ಲ ಓಪನ್ ಇದಾವೆ. ಕನಿಷ್ಠ ಯಾರನ್ನ ಮುಟ್ಟಿದ್ರು ಅದು ಎಂತ ಒಂದು ಇದಾಗುತ್ತೆ ಅಂತ ನಮಗೂ ಗೊತ್ತಿದೆ. ಆದ್ರೆ ನಾವು ಅಲ್ಲಿರುವಂತ ಒಂದು ಪ್ರಾಂಶುಪಾಲರು ಇಲ್ಲ ಮುಖ್ಯೋಪಾಧ್ಯಾಯರು, ಅವರು ಗಂಗಾಂಬಿಕೆ ಅಂತ ಒಬ್ರು ಇದಾರೆ. ಅವ್ರನ್ನ ಕೇಳಿದಾಗ ಅವ್ರು ನಮ್ಮ ಶಾಲೆಗೆ ಯಾವ್ದು ಅನುದಾನ ಬಂದಿಲ್ಲ, ನಾವು ಅದನ್ನ ಮಾಡ್ಸಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ. ಈ ರೀತಿ ಬೇಜವಾಬ್ದಾರಿಯಾಗಿ ಹೇಳ್ತಿದಾರೆ. ಅವರು ಚಾರ್ಜ್ ತಗೊಂಡು 11 ತಿಂಗಳಾಗಿದೆಯಂತೆ. ನಾವಿನ್ನೂ ಕಲಿಬೇಕು, ನಮ್ಗೆ ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅನ್ನೋ ರೀತಿ ಅವರು ಉತ್ತರಿಸ್ತಾ ಇದ್ದಾರೆ. ಕಟ್ಟಿರೋ ಕಸಾನ, ಕಿತ್ತೋಗಿರೋ ಪೈಪ್ಗಳನ್ನ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿಸ್ಲಿಕ್ಕೆ ಕೆಲಸ ಕಲಿಬೇಕಾ? ಮಾನವೀಯತೆ ಇರಬೇಕು. ಹೌದು ಸರ್. ಮಾನವೀಯತೆ ಇಲ್ಲದವರೆಲ್ಲ ಬಂದು ಆ ಟೇಬಲ್ ಮೇಲೆಗಡೆ ಕೂತ್ರೆ ಹಾಗೆ ಆಗೋದು. ಎಸ್ ಕೃಷ್ಣ, ಇವಾಗ ತಾವು ಕೂಡ KIDP ಸಭೆನಲ್ಲಿ ಇದ್ದೀರಿ, ವರದಿ ಮಾಡ್ಲಿಕ್ಕೆ ಹೋಗಿದ್ದೀರಿ. ಅಲ್ಲಿ ಶಾಸಕರಿದ್ದಾರೆ, BO ಇದ್ದಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದಷ್ಟು ಜನ ಎಲ್ಲ ಅಲ್ಲೇ ಕೂತಿದ್ದಾರೆ. ತಾಲ್ಲೂಕಿನ ಆಡಳಿತನೇ ಇಲ್ಲಿದೆ ಸರ್ KDP ಸಭೆಯಲ್ಲಿ. ಈಗ ಮಾನ್ಯ ತಹಶೀಲ್ದಾರರು, ಮಾನ್ಯ ಶಾಸಕರು, ಇಒರವರು, ಎಲ್ಲಾ ಇದು ಡಿಪಾರ್ಟ್ಮೆಂಟ್ ನವರು, ಪ್ರತಿಯೊಬ್ಬ ಅಧಿಕಾರಿಗಳು ಇಲ್ಲೇ ಕುಂತಿದ್ದಾರೆ ಸರ್. ಗ್ರೇಟ್ ಗ್ರೇಟ್, ಒಳ್ಳೇದಾಯ್ತು. ಇವತ್ತು ಈ ನ್ಯೂಸ್ ಅನ್ನ ಅವ್ರಿಗೆ ತಲುಪಿಸುವಂತಹ ಕೆಲಸ ಮಾಡಿ. ಲೆಟ್ ಇಟ್ ಬಿ ಸಿ. ನಾವು ತೋರಿಸಿ ಆದ್ರೂ ಜನರಿಗಾದ್ರೂ ಅರ್ಥ ಆಗಬೇಕು, ಇಲ್ಲ ಅಲ್ಲಿ ಅಧಿಕಾರಿಗಳಿಗಾರು ಅರ್ಥ ಆಗಬೇಕು, ಇಲ್ಲ ಜನಪ್ರತಿನಿಧಿಗಳಿಗಾರು ಅರ್ಥ ಆಗಬೇಕು ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿ ಹೆಂಗಿದೆ ಅಂತ.
ಬಿಲ್ಡಿಂಗ್ ಕಟ್ಬೇಕಾದ್ರೆ ₹1 ₹2 ಖರ್ಚಾಗಿರಲ್ಲ. ನಿರ್ವಹಣೆ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀ ಹತ್ತಂಗಳು ನಾ ಸತ್ತಂಗ್ ತಾಲೂಕಿನಲ್ಲಿ ಯಾವುದೇ ಒಂದು ಶಾಲೆಗೂ ಬರದೇ ಇರುವಷ್ಟು ಅನುದಾನ ಈ ಶಾಲೆಗೆ ಬರುತ್ತೆ ಸರ್. ಮತ್ತೆ ಏನ್ ಪ್ರಾಬ್ಲಮ್ ಏನಿರೋದು? ಆ ಟಾಯ್ಲೆಟ್ ನೋಡ್ತು ಅಂತ ಹೇಳಿದ್ರೆ ಆಡಳಿತ ವೈಫಲ್ಯ ಸರ್. ಆಡಳಿತದ ವೈಫಲ್ಯ. ಹೌದು, ಆಡಳಿತ ವೈಫಲ್ಯ ಇದೆ. ಇನ್ BEO ಅವರು ತಮ್ಮ ಜೊತೆ ಮಾತನಾಡಿದ್ರು ಅಂತ ಹೇಳಿದಿರಿ. ಏನಂತ ಮಾತಾಡೋದು? ನಿನ್ನೆ ಮಾತಾಡೋದು ಸರ್, ನೇರವಾಗಿ ಅವರ ಕಚೇರಿಗೆ ಹೋಗಿ ಹೀಗಿದೆ ಸರ್, ಇದು ನಿಮ್ಮ ಒಂದು ಅಣ್ಣರಿಗೆ ಬರುವಂತದ್ದು, ತಾವು ಹೋಗಿ ವೀಕ್ಷಣೆ ಮಾಡಿ ಸ್ವಲ್ಪ ನೋಡಿ ಅದನ್ನ ಆದಷ್ಟು ಬೇಗ ಮಕ್ಕಳಿಗೆ ಅನುಕೂಲವಾಗುವ ರೀತಿ ನೀವು ಅದನ್ನ ರೆಡಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಸರಿ, ಆದಷ್ಟು ನಾನು ಒಂದು 2-3 ಡೇಸ್ ಅಲ್ಲಿ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಅವರು ಆಶ್ವಾಸನೆ ನೀಡಿದ್ದಾರೆ. ಆದ್ರೆ ನಾವು ನೋಡಕ್ಕೂ ಮೊದಲು ನೀವೇ ಎಚ್ಚೆತ್ಕೊಂಡು ತಾಲೂಕಿನಾದ್ಯಂತ ಇರುವಂತ ಎಲ್ಲಾ ಶಾಲೆಗಳನ್ನ ನೀವು ಪರಿಶೀಲನೆ ಮಾಡ್ಬೇಕು ಸರ್, ಅದು ನಿಮ್ ಜವಾಬ್ದಾರಿ ಅಂತಾನು ಹೇಳಿದೀವಿ. ಗ್ರೇಟ್ ಗುಡ್ ಕೃಷ್ಣಮೂರ್ತಿ, ತಮ್ಮ ವರದಿ ಇಂದ ಸಾಕಷ್ಟು ಅಂದ್ರೆ 450 ಮಕ್ಕಳಿಗೆ ಇದು ಹೆಲ್ಪ್ ಆಗ್ತಾ ಇದೆ. ಗ್ರೇಟ್ ವರ್ಕ್. ಇಂತಹ ಕೆಲಸಗಳು, ಇಂತಹ ವರದಿಗಳು ಆಗಬೇಕು ಮೇಲಿಂದ ಮೇಲೆ. ಒಳ್ಳೇದಾಗ್ಲಿ ನಿಮ್ಗೆ. ಖಂಡಿತ ಸರ್. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ನಮ್ಮ ಗೌರಿಬಿದನೂರು ವರದಿಗಾರರ ಮಾತನ್ನ. ನಾನು ಹೇಳುವಂತಹದ್ದು ಇದು ಮಾಧ್ಯಮದ ಕೆಲಸ. ಹೌದು, ಪರ್ಮನೆಂಟ್ ವಿರೋಧ ಪಕ್ಷದ ಕಟ್ಟಾಳುಗಳಾಗಿ ನಾವು ತೋರಿಸಬೇಕು, ಇದನ್ನು ಸರಿಪಡಿಸಬೇಕು, ಮಾಡ್ತೀವಿ. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ದಯವಿಟ್ಟು ತಾವು ನಮ್ಗೆ ಆ ವಿಷಯ ಗೊತ್ತಾಗಿಲ್ಲ ಅನ್ನುವಂತಹ ಸಬೂಬಿನ ಮಾತುಗಳನ್ನು ಮಾತ್ರ ಆಡಬೇಡಿ. ಇಟ್ಸ್ ಯುವರ್ ಡ್ಯೂಟಿ. ನೀವು ಇದನ್ನು ಮಾಡಬೇಕಿತ್ತು. ತಿಂಗಳಿಗೊಮ್ಮೆ ಕ್ಷೇತ್ರದಲ್ಲಿ ತಾವು ನಿಮ್ಮ ಶಾಲೆಗಳಿಗೆ ಹೋಗಿ ನೋಡಲ್ಲ ಅಂತ ಹೇಳಿದ್ರೆ AC-ಲೋ ಫ್ಯಾನಲ್ಲೋ ಕೆಳಗಡೆ ಕೂತ್ಕೊಳ್ಳಿಕ್ಕ ನೀವು BEO ಆದದ್ದು? ನೀವು ತಾಲೂಕು ಶಿಕ್ಷಣಾಧಿಕಾರಿ ಆಗೋದು ಈ ಕಾರಣಕ್ಕ? ನನಗೆ ಗೊತ್ತಿದೆ ತಾವು ದಕ್ಷರಿದ್ದೀರಿ, ಸ್ವಲ್ಪ ಮೈ ಮರ್ತಿದ್ದೀರಿ. ಈ ಕೆಲಸ ನಿಮ್ಮಿಂದ ಆದಷ್ಟು ಬೇಗ ಆಗಬೇಕು. ಬನ್ನಿ, ನಮ್ಮ ಈಡೆನ್ಸ್ ನ್ಯೂಸ್ ಜೊತೆ ಖುದ್ದು ಅಧಿಕಾರಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ನೋಡ್ಕೊಂಬರೋಣ. ಪ್ರತಿ ಹೈಸ್ಕೂಲಲ್ಲೂ ಜವಾಬ್ದಾರಿಯುತವಾಗಿರ್ತಕ್ಕಂಥ ಹುದ್ದೆ ಇರ್ತಕ್ಕಂಥ HM ಅವರಿದ್ದಾರೆ. ಅದನ್ನ ಅವರು ಮಕ್ಕಳಿಗೆ ಪಾಠ ಮಾಡಿಸೋದ್ರ ಜೊತೆಗೆ ಸ್ವಚ್ಛತೆಗೂ ಫಸ್ಟ್ ಪ್ರಯಾರಿಟಿ ಕೊಡಬೇಕು, ಮತ್ತು ಮಕ್ಕಳ ರಕ್ಷಣೆಗೂ ಮೊದಲಾದ್ಯತೆ ಕೊಡಬೇಕು. ಅಲ್ಲಿ ಈ ಮೊದಲೇ ಸ್ವಲ್ಪ ಇಶ್ಯೂಸು ಆಗಿತ್ತು ಸರ್. ನಾವು ಹೋಗಿ ಎಲ್ಲ ನಾವು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಮತ್ತು ಸ್ವಚ್ಛತೆ ಕಾರ್ಯ ಎಲ್ಲನೂ ತಾವು ಎಲ್ಲ ಇದ್ರಿ ಆಗಿದೆ. ಮತ್ತು ಈಗ ಏನು ತಾವು ಹೇಳ್ತಿದ್ದೀರಾ ಅದು ಈ ತಕ್ಷಣ ಏನೇನು ಇಶ್ಯೂಸ್ ಇದೆ ಆ ಇಶ್ಯೂಸ್ನ ಈಗಾಗಲೇ HM ಜೊತೆಗೂ ಮಾತನಾಡಿದ್ದೀವಿ. ಆದಷ್ಟು ನಾಳೆ ಸಂಜೆ ಒಳಗಾಗಿನೇ ಅದನ್ನು ಸ್ವಚ್ಛಗೊಳಿಸೋದಕ್ಕೆ ನಾವು ಇವಾಗ ಹೇಳಿದ್ದೀವಿ ಸರ್. ಅದು ಕ್ರಮ ವಹಿಸ್ತೀವಿ ಸರ್. ಮುಂದೆ ಇದೇ ಥರ ಆಗದೇ ಇರೋ ಥರ ರೀತಿಯಲ್ಲಿ ಯಾವುದೇ ಥರ ಸೂಚನೆಗಳು ಕೊಡ್ತೀರಾ ಟೀಚರ್ಸ್ಗೆ? ಸರ್, ಈ ಥರದ್ದು ಇಶ್ಯೂಸ್ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ಒಂದು ಇದನ್ನೇ ಹೇಳ್ತೀವಿ ಸರ್. ಅದನ್ನ ಕ್ರಮ ವಹಿಸ್ತೀವಿ ಸರ್. ರೆಗ್ಯುಲರ್ ಆಗಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಿರಂತರವಾಗಿ ಸ್ವಚ್ಛತೆ ಇರಬೇಕು. ಸ್ವಚ್ಛತೆ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳು ಪರಿಣಾಮಕಾರಿಯಾಗಿ ಆಗಬೇಕು, ಉತ್ತಮ ರಿಸಲ್ಟ್ ಬರಬೇಕು. ಯಾಕಂದರೆ ಹೆಸರೇ ಆದರ್ಶ ಅಂತ ಇರೋದ್ರಿಂದ ಅಲ್ಲಿ ಒಳ್ಳೆ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳಿದ್ದಾರೆ, ಟೀಚರ್ಸು ಚೆನ್ನಾಗಿದ್ದಾರೆ. HM ಅಲ್ಲಿ ಖಾಲಿ ಇರೋದ್ರಿಂದ ಸೀನಿಯರ್ ಅಸಿಸ್ಟೆಂಟ್ಗೆ ನಾವು ಚಾರ್ಜ್ ಕೊಟ್ಟಿದ್ದೀವಿ ಸರ್. ಈಗ ಅಲ್ಲಿ ರೆಗ್ಯುಲರ್ HM ಬಂದಾಗ ಸಮಸ್ಯೆ ಇಲ್ಲ. ಇಲ್ಲ, ಅಲ್ಲಿ ಬರೋವರೆಗೂ ಈಗ ಇರ್ತಕ್ಕಂಥ HMಗೆ ಹೇಳ್ಬಿಟ್ಟು ನೆಕ್ಸ್ಟ್ ಈ ಥರ ಆಗದಾಗೆ ನಾವು ಕ್ರಮ ವಹಿಸ್ತೀವಿ ಸರ್, ಹೇಳ್ತೀವಿ ಸರ್. ಕ್ಲೀನಿಂಗಿಗೆ ನಾವು ಇಬ್ರು ಊರನ್ನ ಇಟ್ಕೊಂಡಿದ್ವಿ. ಅವರೆಲ್ಲ ಆಗಿಂದಾಗಲೇ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಸೆಕೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಮಯ ತಗೊಳ್ತಾ ಇತ್ತು. ಹಾಗೆ ಅವ್ರಿಗೆ ಅನುದಾನ ಬಂದಾಗ ಸಂಬಳ ಪಡೆಯೋದು ನಮಗೆ ಸ್ವಲ್ಪ ಕಷ್ಟ ಆಗಿದೆ. ಅದು ಬಿಟ್ಟರೆ ಎಲ್ಲವನ್ನ ನಾವು ನಮ್ಮ SDMC ಅವ್ರ ಸಹಾಯದಿಂದ ಸರಿಪಡಿಸ್ತೀನಿ ಅಂತ ನಂಬಿಕೆ. ಮೇಡಮ್, ನೀವು ಯಾವುದೇ ಒಂದು ಪ್ರಶ್ನೆ ಕೇಳೋಕೆ ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ಮಾತು ಪದೇ ಹೇಳ್ತಾ ಇದ್ದೀವಿ. ನೀವು ಇಲ್ಲಿ ಚಾರ್ಜ್ ತಗೊಂಡು ಎಷ್ಟು ವರ್ಷ ಆಯ್ತು? ನೀವು ಬಂದಾಗಿಂದ ಇದೇ ಸಮಸ್ಯೆ ಇಲ್ಲಿ ಕಾಡ್ತಾ ಇದೆ. ಯಾಕೆ ಏನು ಸರಿಪಡಿಸೋದ್ರಲ್ಲಿ ವಿಫಲರಾಗಿದ್ದೀರಾ ಏನು ಅಂತ? ನಾನು ಈ ಶಾಲೆನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ನಂದು ತಡವಾಗಿದೆ. ಈಗಲೂ ಇನ್ನು ಕಲಿಯೋದು ಜಾಸ್ತಿ ಇದೆ, ತಿಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಕ್ಲರ್ಕು ಕೂಡ ಇಲ್ಲದನ್ನ ಎಷ್ಟೋ ಸಮಸ್ಯೆಗಳು ನನ್ನೇನೋ ಇದು ಮಾಡ್ತಾ ಇದೆ. ಆದ್ರೂ ಪ್ರಯತ್ನ ಪಡ್ತಾ ಇದ್ದೀನಿ. ಸುಧಾರಿಸೋಕೆ ನನ್ನ ಪ್ರಯತ್ನ ಯಾವಾಗಲೂ ಇದ್ದೇ ಇರುತ್ತೆ ಸರ್. CC ಕ್ಯಾಮ್ರಾ ಮತ್ತೆ ಲ್ಯಾಬ್ ಎಲ್ಲ ಕೂಡ ಸರಿಯಾದ ಇದಕ್ಕೆ ಕೊಡ್ತಾ ಇಲ್ಲ ಅಂತ ಸರ್. ಲ್ಯಾಬ್ಗಳು ಕರೆಕ್ಟಾಗಿ ಉಪಯೋಗ ಆಗ್ತಾ ಇದೆ ಸರ್. CC ಕ್ಯಾಮ್ರಾದಲ್ಲಿ ಹೊರಗಿನವರ ಸ್ವಲ್ಪ ನಾಶಪಡಿಸಿದ್ದಾರೆ. ಅದನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೂ ಕೂಡ ನಾನು ಇವತ್ತು SDMC ಹತ್ರ ಮಾತಾಡಿದ್ದೀನಿ. ಹೊರಗಡೆ ಅವರಂದ್ರೆ ಯಾರು ಬಂದಿದ್ರು? ಯಾರು ಅಂತ ಹೇಳಿ ಕಷ್ಟ ಆಗುತ್ತೆ.
ನಿರ್ಲಕ್ಷ್ಯವನ್ನು ನಾವು ವಠಾಬಯಲು ಮಾಡಿದ್ದೇವೆ. ಆದರ್ಶ ಶಾಲೆಯಲ್ಲಿ ಮಕ್ಕಳು ನರಕ ಯಾತನೆ ಮಾಡ್ತಾ ಇದ್ದಾರೆ ಅಥವಾ ಪಡ್ತಾ ಇದ್ದಾರೆ. ದಯವಿಟ್ಟು ಈ ಸುದ್ದಿಯನ್ನ ತಲೆಯಿಂದ ಕಣ್ಣಿಂದ ನೋಡಬೇಡಿ, ಮನಸ್ಸಿನಿಂದ ನೋಡಿ. ಗೌರಿಬಿದನೂರು ತಾಲೂಕಿನ ಕರೇಕಲ್ಲಹಳ್ಳಿಯಲ್ಲಿ ಇರುವಂತಹ ಆದರ್ಶ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಶಾಲಾ ಮಂಡಳಿ, ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಶಾಲೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಇದು ಆದಷ್ಟು ಬೇಗ ಸರಿ ಹೋಗಬೇಕು. ಅಟ್ಲೀಸ್ಟ್ ಇನ್ನೊಂದು ವಾರದೊಳಗಡೆ ಏನಾದ್ರು ಸರಿ ಮಾಡಬೇಕು. ಈ ಕ್ಲೀನಿಂಗು ಗೀನಿಂಗು ಮಾಡಿಸ್ಲಿಕ್ಕೆ ನಾಳೆಯಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೂ 3 days ಎಲ್ಲ ಮುಗಿದೋಗ್ತದೆ. ದಯವಿಟ್ಟು ಈ ಸುದ್ದಿಯಿಂದ ಎಚ್ಚೆತ್ಕೊಳ್ಳಿ. ಈ ಸುದ್ದಿಯನ್ನ ಕಣ್ಣಿಂದ ತಲೆಯಿಂದ ನೋಡದೆ ಮನಸ್ಸಿನಿಂದ ನೋಡಿ. ನಿಮ್ಮನೆ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ರೆ ನಿಮ್ಗೆ ಓಕೆ ಇತ್ತಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ.